ಸಿಎಂ ಹೇಳಿಕೆ ಸೈಲೆಂಟ್ ಆದ್ರೆ ಡಿಕೆ ಶಿವಕುಮಾರ್. ಬೇಸರದಲ್ಲೇ ಮಾಧ್ಯಮಗಳಿಗೆ ಡಿಕೆ ಶಿವಕುಮಾರ್ ಮಾತಾಡಿದರೆ 5 ವರ್ಷಗಳ ಕಾಲ ನಾನೇ ಸಿಎಂ ಆಗಿ ಮುಂದುವರಿತೀನಿ ಎಂದಿದ್ದಲ್ಲ ಸಿದ್ದರಾಮಯ್ಯ. ಅದಕ್ಕೆ ನನಗೇನು ಆತುರ ಇಲ್ಲ, ನಾನು ಗಾಬರಿ ಆಗಲ್ಲ, ಸಿಎಂ ಹೇಳಿದ ಮೇಲೆ ಎಲ್ಲ ಮುಗೀತು. ಡಿಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಇದೆ. ಹೇಳಿಕೆಯನ್ನು ಅವರೇ ಕೊಡ್ತಾರೆ, ಪ್ರಶ್ನೆಯನ್ನು ಅವರೇ ಕೇಳ್ತಾರೆ. ಪರೋಕ್ಷವಾಗಿ ಈ ರೀತಿಯಾಗಿ ಅಸಮಾಧಾನ ಹೊರ ಹಾಕಿದ್ದಾರೆ ಡಿಕೆ ಶಿವಕುಮಾರ್. ಮೊನ್ನೆ ಅಷ್ಟೇ ಡಿಕೆ ಶಿವಕುಮಾರ್ ಅವ್ರನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡೆ ಸಿದ್ದರಾಮಯ್ಯ ಒಂದು ಸ್ಟ್ರಾಟಜಿಯನ್ನು ಮಾಡಿದರು. ನಮ್ಮ ಪಕ್ಷ 5 ವರ್ಷ ಇರುತ್ತೆ, ಬಂಡೆಯಂತೆ ಇರುತ್ತೆ ಆ್ಯಂಡ್ ನಾನೇ ಸಿ ಎಂ ಆಗಿರ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರ ಕೈಯನ್ನು ಮೇಲೆ ಎತ್ಕೊಂಡು ಈ ಮಾತನಾಡಿದರು. ಅದೊಂದು ರೀತಿಯ ತಂತ್ರಗಾರಿಕೆ. ಅದು ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ ಹಾಕ್ದಂಗೆ, ಪ್ರೀತಿಯಿಂದ ಕಟ್ ಹಾಕ್ದಂಗೆ. ಅದಕ್ಕೆ ಅವ್ರು ಹೇಳೋದು ಅವರೇ ಪ್ರಶ್ನೆ ಕೇಳ್ತಾರೆ, ಉತ್ತರನೂ ಅವರೇ ಕೊಡ್ತಾರೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಹಾಗಾದರೆ ಓದಂತಹ ಕೆಲಸ ಫಲಿಸ್ಲಿಲ್ವಾ? ರಾಜ್ಯ ಕಾಂಗ್ರೆಸ್ನಲ್ಲಿ ಆಡಳಿತ ಎಷ್ಟು ವೇಗವಾಗಿ ಹೋಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಭಿವೃದ್ಧಿ ಎಷ್ಟು ವೇಗವಾಗಿ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಸಿ ಎಂ ಕುರ್ಚಿ ಬದಲಾವಣೆ ಬಗ್ಗೆ ರಾಕೆಟ್ ಸ್ಪೀಡಲ್ಲಿ ಹೇಳಿಕೆಗಳು ಬದಲಾಗ್ತಾ ಇದೆ. ಹೊಸ ಸ್ಟೇಟ್ಮೆಂಟ್ಗಳನ್ನು